ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡಲೆಬೇಳೆ ಚಟ್ನಿ ಪುಡಿ ಮಾಡ್ತಾಯಿದ್ದೆ. ಒಣ ಕೊಬ್ಬರಿನ ಈ ಥರ ಸಣ್ಣದಾಗಿ ಹೆಚ್ಕೊಳ್ಳವು. ಕಡೆಗೆ ಗ್ಯಾಸ್ ಹಚ್ಕೊಂಡು ಬಂಡಿ ಒಳಗೆ ಹಾಕಿ ಕಡಲೆಬೇಳೆ ಹಾಕಿ ಹುರಿಯವು. ಕಡಲೆಬೇಳೆ ಚಲೋ ಕೆಂಪಾಗವು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳವು. ಇಲ್ಲಿ ಹೋದ್ರೆ ಕತ್ತೋಗ್ತು. ಇಷ್ಟು ಕೆಂಪಾದ್ಮೇಲೆ ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳವು. ಕಡೆಗೆ ಅದೇ ಬಂಡಿಯಲ್ಲಿ ತುರಿದಿಟ್ಟು ಕೊಬ್ಬರಿನ ಕೆಂಪಾಗಿ ಹುರ್ಕೊಳ್ಳವು. ಒಂಚೂರು ಹುಣಸೆ ಹಣ್ಣು ಹಾಕೋವು ಜೊತೆಗೆ. ಇದ್ರೂ ಕೆಂಪದಾಗಿ ಹುರ್ಕೊಳ್ಳವು. ಕೆಂಪಾದ್ಮೇಲೆ ಇಷ್ಟು ಕೆಂಪಾಗವು. ಅದೇ ಬಂಡಿಯಲ್ಲೇ ಉಪ್ಪು ಹುರ್ಕೊಳ್ಳವು. ಉಪ್ಪು ಸ್ವಲ್ಪ ನೀರು ಬಿಡುವಲ್ಲಿವರೆಗೆ ಸ್ವಲ್ಪ ಒಣಗಲ್ಲಿವರೆಗೆ ಹುರ್ಕೊಳ್ಳವು. ಮತ್ತು ಅದೇ ಬಂಡಿಯಲ್ಲೇ ಒಣಮೆಣಸು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹುರ್ಕೊಳ್ಳವು. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಗರಂ ಆಗ್ತು, ಅದಕ್ಕಾಗಿ ಕಟ್ ಮಾಡ್ಕೊಳ್ಳವು. ಇದು ಕೆಂಪಾದ್ಮೇಲೆ ಒಂದು ಜಾರಿಗೆ ಕಡಲೆಬೇಳೆ, ಕಾಯಿ ತುರಿ, ಒಣಮೆಣಸು, ಕಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕವು. ಜಾರಿಗೆ ಹಾಕಿ ನೈಸ್ ಮಾಡ್ರೆ ಇದರ ದೋಸೆ ಜೊತೆ ತಿಂಬಲು ಚಲೋ ಆಗ್ತು. ಮೊಸರು ಮತ್ತು ಚಟ್ನಿ ಪುಡಿ ಹಾಕಿ ದೋಸೆಗೆ ಚಪಾತಿಗೆ ಎಲ್ಲ ಟೇಸ್ಟ್ ಬಂತು. ಚಟ್ನಿ ಪುಡಿ ರೆಡಿ.